ರೈಲುಗಳು ಬೃಹತ್, ಭವ್ಯ ಮತ್ತು ಗಣಿತದ ದೃಷ್ಟಿಯಲ್ಲಿ ನೋಡಿದ್ರೆ ಬಹಳ ನಿಖರವಾದವು. ಪರ್ವತದ ಇಳಿಜಾರುಗಳ ಮೂಲಕ, ಸುರಂಗಗಳ ಮೂಲಕ ಸಾಗುವಾಗ ಅಥವಾ ನಗರದ ನೋಟವನ್ನು ಕೊಡ್ತಾ ಸರಾಗವಾಗಿ ಸಾಗುವಾಗ ರೈಲುಗಳು ಕೇವಲ ಟ್ರ್ಯಾಕ್ಗಳನ್ನು ಅನುಸರಿಸುವುದಿಲ್ಲ, ಅವು ತರ್ಕವನ್ನು ಅನುಸರಿಸುತ್ತೆ. ಪ್ರತಿ ನಯವಾದ ತಿರುವು ಮತ್ತು ಪರಿಪೂರ್ಣ ಸಾಲಿನ ಹಿಂದೆ ರೇಖಾಗಣಿತ ಅಡಗಿದೆ. ಆರಂಭಿಕ ಉಗಿ ಎಂಜಿನ್ಗಳಿಂದ ಇಂದಿನ ವಿದ್ಯುತ್ ಅತಿವೇಗದ ರೈಲುಗಳವರೆಗೆ ತಿರುವುಗಳ ವಿಷಯ ರೈಲ್ವೆ ಎಂಜಿನಿಯರ್ಗಳನ್ನು ಮಂತ್ರಮುಗ್ಧಗೊಳಿಸಿದೆ ಮತ್ತು ಸವಾಲು ಹಾಕಿದೆ. ಕಾರುಗಳ ಹಾಗಲ್ಲದೆ ರೈಲುಗಳಿಗೆ ಸ್ಟೀರಿಂಗ್ ಚಕ್ರಗಳಿರೋದಿಲ್ಲ. ಅವುಗಳ ಚಕ್ರಗಳು ಸ್ಥಿರವಾದ ಉಕ್ಕಿನ ಟ್ರ್ಯಾಕ್ಗಳ ಮೇಲೆ ಬಂಧಿತವಾಗಿವೆ. ಹಾಗಾದರೆ ಈ ದೈತ್ಯಾಕಾರದ ವಾಹನಗಳು ಹೇಗೆ ತಿರುಗುತ್ತವೆ, ಹೇಗೆ ದಿಕ್ಕನ್ನು ಬದಲಾಯಿಸುತ್ತವೆ ಅಥವಾ ತಮ್ಮ ಮಾರ್ಗದಲ್ಲಿ ಹೇಗೆ ಹಿಂದಿರುಗುತ್ತವೆ? ಭಾರತದ ಡಾರ್ಜಿಲಿಂಗ್ ಪರ್ವತಗಳಿಂದ ಶುರು ಮಾಡೋಣ. ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆಯ ನೆಲೆ. ಇಲ್ಲಿ ಒಂದು ಅತ್ಯಂತ ಸಣ್ಣ ಗೇಜ್ ಟ್ರ್ಯಾಕ್ ಸಮುದ್ರ ಮಟ್ಟದಿಂದ ಸುಮಾರು 7500 ಅಡಿ ಎತ್ತರಕ್ಕೆ ಏರುತ್ತೆ. ಕಡಿದಾದ ಪ್ರದೇಶದ ಮೂಲಕ ತಿರುಗ್ತಾ ಸಾಗತ್ತೆ. ಈ ಮಾರ್ಗದ ಅತ್ಯಂತ ಪ್ರಸಿದ್ಧ ಜಾಗವೊಂದನ್ನು ಎಗೋನಿ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಈ ಹೆಸರೇ ಅದು ಒಡ್ಡಿದ ಎಂಜಿನಿಯರಿಂಗ್ ಸವಾಲನ್ನು ಸೂಚಿಸುತ್ತೆ. ಇಲ್ಲಿ ರೈಲು ಶಾರ್ಪ್ 90 ಡಿಗ್ರಿ ತಿರುವನ್ನು ತಗೋಬೇಕಾಗ್ತಿತ್ತು. ಆದರೆ ಹಾಗೆಲ್ಲ ತಿರುಗೋದು ರೈಲುಗಳಿಗೆ ಸರಳವಾದ ವಿಷಯ ಅಲ್ಲ. ಹಠಾತ್ ತೀಕ್ಷ್ಣ ತಿರುವು ಚಕ್ರಗಳನ್ನು ಟ್ರ್ಯಾಕ್ನಿಂದಾಚೆ ಇಳಿಸ್ತಾ ಇತ್ತು. ಇದಕ್ಕೆ ಪರಿಹಾರ ಏನು? ಆಗ ಎಂಜಿನಿಯರ್ಗಳು ರೇಖಾಗಣಿತಕ್ಕೆ ತಿರುಗಿದ್ರು. ಅವರು ಒಂದು ವೃತ್ತಾಕಾರದ ಮಾರ್ಗವನ್ನು ವಿನ್ಯಾಸಗೊಳಿಸಿದ್ರು. ಒಂದು ಸೊಗಸಾದ ಸುರುಳಿ, ಅಲ್ಲಿ ರೈಲುಗಳು ವಕ್ರವಾದ ಟ್ರ್ಯಾಕ್ನಲ್ಲಿ ಮುಂದೆ ಸಾಗತ್ತೆ. ಸೇತುವೆಯನ್ನು ಬಳಸಿಕೊಂಡು ಸ್ವಲ್ಪ ಏರುತ್ತವೆ ಮತ್ತು ಅದರ ಮೂಲ ದಿಕ್ಕಿನ ಕಡೆಗೆ ಹಿಂದಿರುಗುತ್ತವೆ. ಹಾಗಾಗಿ ಈಗ 90 ಡಿಗ್ರಿ ಎಡಕ್ಕೆ ಸರಿಯಾಗಿ ತಿರುಗಿಕೊಳ್ಳೋ ಹಾಗಾಗತ್ತೆ. ರೈಲು ಒಂದು ವೃತ್ತವನ್ನು ಪೂರ್ಣಗೊಳಿಸುತ್ತೆ, ಆದರೆ ಅಗತ್ಯವಿರೋ ತಿರುವನ್ನು ಸುರಕ್ಷಿತವಾಗಿ ತಗೊಳ್ಳೋದ್ರಲ್ಲಿ ಕೊನೆಗೊಳ್ಳುತ್ತೆ. ಮತ್ತು ವೃತ್ತಗಳ ವಕ್ರತೆಯಿಂದ ಪ್ರೇರಿತವಾದ ಈ ವಿಧಾನವು ತಿರುಗೋ ಶಕ್ತಿಯನ್ನ ಎಲ್ಲ ಬೋಗಿಗಳಿಗೂ ಸಮರ್ಥವಾಗಿ ಹಂಚುತ್ತೆ ಮತ್ತು ರೈಲನ್ನು ಸ್ಥಿರವಾಗಿರೋ ಹಾಗೆ ನೋಡಿಕೊಳ್ಳುತ್ತೆ. ಈ ಪರಿಹಾರ ಕೇವಲ ಪ್ರಾಯೋಗಿಕವಾಗಿ ಅಷ್ಟೇ ಅಲ್ಲ, ಅಷ್ಟೇ ಸುಂದರವಾಗಿ ಕೂಡ ಇತ್ತು. ಇದು ಯಾಂತ್ರಿಕ ಸವಾಲನ್ನು ದೃಶ್ಯ ವೈಭವದ ಹಾಗೆ ಮಾರ್ಪಾಡು ಮಾಡ್ತು ಮತ್ತು ಗಣಿತ ಇಲ್ಲಿ ಪರ್ವತ ರೈಲ್ವೆಗಳ ಪಾಲಿಗೆ ಹೀರೋನೇ ಆಗ್ಬಿಡ್ತು. ಈಗ ನೀವು ಒಂದು ಪ್ರಮುಖ ನಗರದ ಬಿಡುವಿಲ್ಲದ ನಿಲ್ದಾಣದಲ್ಲಿದ್ದೀರಾ ಅಂತ ಕಲ್ಪಿಸ್ಕೊಳ್ಳಿ ಮತ್ತು ನೀವು ಅಂತಿಮ ನಿಲ್ದಾಣವನ್ನ ತಲುಪಿದಿರಿ. ಆದರೆ ರೈಲು ಹಿಂದಿರುಗಿ ಹೋಗಬೇಕಾಗಿದೆ. ಆಗೇನ್ ಮಾಡಬೇಕು? ಉದಾಹರಣೆಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣ. ಈ ಜಾಗದಲ್ಲಿ ಡಾರ್ಜಿಲಿಂಗ್ನಂತಹ ಲೂಪ್ಗಳನ್ನು ಕೊಡೋದು ಸಾಧ್ಯ ಇರಲಿಲ್ಲ. ಆಗ ಎಂಜಿನಿಯರ್ಗಳು ಟರ್ನ್ ಟೇಬಲ್ ಅನ್ನೋದನ್ನು ಸ್ಥಾಪಿಸಿದ್ರು. ಅಂದರೆ ಒಂದು ಬೃಹತ್ ತಿರುಗೋ ಡಿಸ್ಕ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಲೊಕೊಮೋಟಿವ್ ಎಂಜಿನ್ ಅನ್ನ ಟರ್ನ್ ಟೇಬಲ್ ಮೇಲೆ ಚಾಲನೆ ಮಾಡಲಾಗುತ್ತೆ ಮತ್ತು ನಂತರ ಪೂರ್ತಿ ಟೇಬಲ್ ಅನ್ನ 180 ಡಿಗ್ರಿ ತಿರುಗಿಸಲಾಗುತ್ತೆ. ಆಮೇಲೆ ಎಂಜಿನ್ ಅನ್ನ ರೈಲ್ನ ಇನ್ನೊಂದು ತುದಿಯಿಂದ ಎದುರು ದಿಕ್ಕಿನಲ್ಲಿ ಮುಖ ಮಾಡಿ ಮರು ಜೋಡಣೆ ಮಾಡಲಾಗುತ್ತೆ. ಇದು ರೊಟೇಷನಲ್ ಸಿಮೆಟ್ರಿಯಾ ಅಂದರೆ ಪರಿಭ್ರಮಣ ಸಮಮಿತಿಯ ಒಂದು ಸರಳ ಪ್ರಕರಣ. ರೈಲು ಟ್ರ್ಯಾಕ್ನಲ್ಲಿ ವಕ್ರರೇಖೆಯಾಗಿಯೋ ಅಥವಾ ಹಿಂದಿರುಗಿಯೋ ಹೋಗೋದಿಲ್ಲ. ಅದು ಸ್ಥಳದಲ್ಲೇ ತಿರುಗತ್ತೆ, ತಿರುಗ್ತಿರೋ ನಾಣ್ಯದ ಹಾಗೆ. ಈ ವಿಧಾನ ಇನ್ನೂ ಕೂಡ ಪ್ರಪಂಚದಾದ್ಯಂತ ಹಲವು ಕಡೆ ಚಾಲ್ತಿಯಲ್ಲಿದೆ. ಸ್ಥಿರವಾದ ಪರಿಹಾರಗಳು ಸಹ ರೇಖಾಗಣಿತದ ಚಿಂತನೆಯಿಂದ ಶಕ್ತಿ ಪಡಿಬಹುದು ಅನ್ನೋದನ್ನ ಇದು ತೋರಿಸಿಕೊಡುತ್ತೆ. ಆದರೆ ಜಾಗ ಅಥವಾ ಮೂಲಸೌಕರ್ಯದ ಅಭಾವದ ಕಾರಣ ಅಂತಹ ಲೂಪ್ಗಳು ಅಥವಾ ಟರ್ನ್ ಟೇಬಲ್ಗಳ ಬಳಕೆಯ ಅವಕಾಶ ಸಾಧ್ಯ ಇಲ್ಲದೆ ಇದ್ರೆ ಆಗೇನ್ ಮಾಡೋದು? ಕರ್ನಾಟಕದ ಕೋಲಾರದಲ್ಲಿ ಎಂಜಿನಿಯರ್ಗಳು ಇದೇ ರೀತಿಯ ಸವಾಲನ್ನು ಎದುರಿಸಿದ್ರು. ಇಲ್ಲಿ ಕೋಲಾರ ಮತ್ತು ಬಂಗಾರಪೇಟೆನ ಸಂಪರ್ಕಿಸೋ ರೈಲುಗಳು ಅಗಲವಾದ ಲೂಪ್ಗಳು ಅಥವಾ ಯಾಂತ್ರಿಕ ಟರ್ನ್ ಟೇಬಲ್ಗಳ ಅನುಕೂಲ ಇಲ್ಲದೆ ಹಿಂದಿರುಗಿ ಹೋಗಬೇಕಾಗ್ತಿತ್ತು. ಈಗ ಮತ್ತೊಮ್ಮೆ ರೇಖಾಗಣಿತದ ಸಹಾಯ ಬೇಕಾಯಿತು. ಅದುವೇ ತ್ರಿಕೋನ. ಎಂಜಿನಿಯರ್ಗಳು ಒಂದು ತ್ರಿಕೋನಾಕಾರದ ಟ್ರ್ಯಾಕ್ ರಚನೆಯನ್ನ ವಿನ್ಯಾಸಗೊಳಿಸಿದ್ರು. ರೈಲು ತ್ರಿಕೋನದ ಮೊದಲ ಬದಿಯನ್ನು ಪ್ರವೇಶಿಸುತ್ತೆ, ಆಮೇಲೆ ಎರಡನೇದಕ್ಕೆ ಚಲಿಸುತ್ತೆ, ನಂತರ ಮೂರನೇದಕ್ಕೆ. ಪರಿಣಾಮಕಾರಿಯಾಗಿ ಎಲ್ಲ 3 ಶೃಂಗಗಳ ಮೂಲಕ ರೈಲು ಪ್ರಯಾಣಿಸೋ ಹಾಗಾಗತ್ತೆ. ರೈಲು ತ್ರಿಕೋನಾಕಾರದ ಮಾರ್ಗವನ್ನು ಪೂರ್ಣಗೊಳಿಸೋ ಹೊತ್ತಿಗೆ ಅದು ಈಗ ಎದುರಿನ ದಿಕ್ಕನ್ನು ನೋಡ್ತಿರುತ್ತೆ. ಯಂತ್ರಗಳಿಲ್ಲ, ಹೆಚ್ಚುವರಿ ಭೂಮಿ ಇಲ್ಲ,
ಕೇವಲ ಬಾಹ್ಯ ಕೋನ ಪ್ರಮೇಯದ ಅಥವಾ ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ನ ಬುದ್ಧಿವಂತಿಕೆಯಿಂದ ಇಲ್ಲಿ ಅಳವಡಿಸಲಾಯಿತು. ರೇಖಾಗಣಿತ ತತ್ವದ ಪ್ರಕಾರ ತ್ರಿಕೋನದ ಬಾಹ್ಯ ಕೋನಗಳ ಮೊತ್ತ ಯಾವಾಗಲೂ 360 ಡಿಗ್ರಿ ಆಗಿರುತ್ತೆ. ಈ ವಿನ್ಯಾಸ ರೈಲು ಹಿಂದಿರುಗೋದಕ್ಕೆ ಬೇಕಾದ ತಿರುವನ್ನ ಅನುಕೂಲಕರವಾಗಿ ಬಳಸೋದಕ್ಕೆ ಅವಕಾಶ ಕೊಡುತ್ತೆ. ಹಾಗಾಗಿ ಇಲ್ಲಿ ದಿಕ್ಕಿನ ಸವಾಲನ್ನ ಕೋನಗಳಲ್ಲಿ ಹಾದು ಹೋಗೋದ್ರ ಮೂಲಕ ಪರಿಹರಿಸಲಾಗಿದೆ. ಭೂಪ್ರದೇಶಗಳು, ಹವಾಮಾನಗಳು ಮತ್ತು ನಿಲ್ದಾಣಗಳ ಉದ್ದಕ್ಕೂ ರೈಲುಗಳು ಶಕ್ತಿಯ ಬಳಕೆಯಿಂದ ಅಲ್ಲ, ಆದರೆ ಎಚ್ಚರಿಕೆಯಿಂದ ಲೆಕ್ಕ ಹಾಕಿದ ವಕ್ರರೇಖೆಗಳು, ಕೋನಗಳನ್ನು ಬಳಸಿ ರಚಿಸಲ್ಪಟ್ಟ ತಿರುವುಗಳ ಮೂಲಕ ಹೇಗೆ ಸಾಗುತ್ತವೆ ಅಂತ ನೋಡೋದು ಆಕರ್ಷಕವಾಗಿದೆ. ಇವೆಲ್ಲವೂ ಗಣಿತದ ಮಾರ್ಗದರ್ಶನದಿಂದಲೇ ಸಾಕಾರಗೊಂಡಿವೆ. ಇವು ಕೇವಲ ಎಂಜಿನಿಯರಿಂಗ್ ಸಾಧನೆಗಳಲ್ಲ, ಇವು ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಕಲಿಸಲಾಗೋ ಗಣಿತದ ಪರಿಕಲ್ಪನೆಗಳ ಸಾಕ್ಷಾತ್ಕಾರಗಳು. ವೃತ್ತ, ಕೋನ, ಭ್ರಮಣ, ಸಮಮಿತಿ ಮತ್ತು ರೇಖಾಗಣಿತದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗಳು. ಅಗೋನಿ ಪಾಯಿಂಟ್ನಿಂದ ಬೆಂಗಳೂರಿನ ಟರ್ನ್ ಟೇಬಲ್ವರೆಗೆ, ಕೋಲಾರದ ತ್ರಿಕೋನದವರೆಗೆ ಈ ತಂತ್ರಗಳು ಗಣಿತವು ಅಸಾಧ್ಯವನ್ನ ಸಾಧ್ಯವಾಗಿಸೋದು ಹೇಗೆ ಅನ್ನೋದನ್ನ ತೋರಿಸುತ್ತೆ. ಮತ್ತು ಅದು ಅಲ್ಲಿಗೆ ಕೊನೆಗೊಳ್ಳಲ್ಲ. ಪ್ರಪಂಚದಾದ್ಯಂತ ರೈಲ್ವೆ ಟ್ರ್ಯಾಕ್ಗಳು ವಕ್ರವಾಗಿ ಮತ್ತು ಅಡ್ಡಡ್ಡಲಾಗಿ ಹಾದು ಹೋಗುತ್ತವೆ. ಪರ್ವತಗಳು ಮತ್ತು ಪಟ್ಟಣಗಳನ್ನು ನ್ಯಾವಿಗೇಟ್ ಮಾಡುತ್ತವೆ. ಎಲ್ಲ ಹೇಗೆ ಅಂದರೆ ಯಾರೋ ಎಲ್ಲೋ ರೇಖಾಗಣಿತ ಕೇವಲ ಸಿದ್ಧಾಂತ ಅಲ್ಲ, ಅದು ಮೂಲಸೌಕರ್ಯ ಅಂತ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಮುಂದಿನ ಸಲ ನೀವು ರೈಲಲ್ಲಿ ಪ್ರಯಾಣಿಸುವಾಗ, ವಿಶೇಷವಾಗಿ ಅದು ವಕ್ರವಾಗಿ ಮತ್ತು ತಿರುಗ್ತಾ ಮತ್ತು ಹಿಂದಿರುಗುವಾಗ, ಕಿಟಕಿಯ ಹೊರಗೆ ನೋಡಿ ಮತ್ತು ಟ್ರ್ಯಾಕ್ಗಳ ಕೆಳಗಿನ ಆಕಾರಗಳನ್ನು ಕಲ್ಪಿಸ್ಕೊಳ್ಳಿ. ನೀವು ಅವುಗಳನ್ನು ನೋಡದೇ ಇರಬಹುದು, ಆದರೆ ಪ್ರತಿ ಚಲನೆಗೆ ಗಣಿತವು ಆಕಾರ ಕೊಡ್ತಿರತ್ತೆ. ಪ್ರತಿ ತಿರುವು ಒಂದು ತ್ರಿಕೋನ, ಒಂದು ವೃತ್ತ ಅಥವಾ ಕಾರ್ಯರೂಪಕ್ಕೆ ತಂದಂತಹ ಚಿಂತನೆ ಆಗಿರುತ್ತೆ. ಇದುವೇ ಒಂದು ರೈಲನ್ನು ತಿರುಗಿಸೋ ಅದ್ಭುತ ಗಣಿತ ರಹಸ್ಯ.